ಎಲ್ಲರಿಗೂ ನಮಸ್ಕಾರ. ಸೌರಭ ಅಡುಗೆ ಮನೆಗೆ ಸ್ವಾಗತ. ನಾನಿವತ್ತು ವೆಜಿಟೇಬಲ್ ರೈಸ್ ಮಾಡ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಾನು ಮಾಡೋ ಸ್ಟೈಲಲ್ಲಿ ತೋರಿಸ್ತೀನಿ ನಿಮಗೆ. ಮೊದಲಿಗೆ ಇದರಲ್ಲಿ ಈ ಕಪ್ಪಲ್ಲಿ ರೈಸ್ ತಗೊಂಡಿದ್ದೀನಿ. ಇದು ನೆನೆ ಹಾಕ್ಕೊಳ್ತೀನಿ. ಇಂಗ್ರೀಡಿಯೆಂಟ್ಸ್ ಹೇಳ್ತೀನಿ ನೋಡ್ಕೊಳ್ಳಿ. ಆಲೂಗೆಡ್ಡೆ ಇದೆ, 2 ಟೊಮೊಟೊ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜು, ರುಬ್ಬೋದಿಕ್ಕೆ ತೊಗೊಂಡಿದ್ದೀನಿ, ಈರುಳ್ಳಿ, ಸೋಂಪು, ಗರಂ ಮಸಾಲದು ಫುಲ್ ತೊಗೊಂಡಿದ್ದೀನಿ, ಶುಂಠಿ ಬೆಳ್ಳುಳ್ಳಿ ಇದೆ, ಒಂದು 4 ಹಸಿಮೆಣಸಿನ್ಕಾಯಿ ಇದೆ, ಒಂದು ಚಿಕ್ಕ ಪಲಾವ್ ಎಲೆ ಇದೆ, ಇದು ಧನಿಯಾ ಪುಡಿ 1/4 ಚಮಚ ಗರಂ ಮಸಾಲ ತೊಗೊಂಡಿದ್ದೀನಿ, ಕ್ಯಾರೆಟ್ ತೊಗೊಂಡಿದ್ದೀನಿ ಒಂದು ಚಿಕ್ಕದು, ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು 15 ಇದೆ, ಹುರುಳಿಕಾಯಿ ತೊಗೊಂಡಿದ್ದೀನಿ 1/4 kg ಕಡಿಮೆ ಇದೆ, ಒಂದು ಈರುಳ್ಳಿ ಹೆಚ್ಕೊಂಡಿದ್ದೀನಿ, ಸೋಂಪಿದೆ, ಒಂದು 2 ಹಸಿಮೆಣಸಿನ್ಕಾಯಿ ಇದೆ, ಕಸೂರಿ ಮೇಥಿ ಇದೆ. ಇಂಗ್ರೀಡಿಯೆಂಟ್ಸ್ ಪಲಾವ್ ಎಲೆ ಇದು ಎಲ್ಲ ಸೇರಿಸ್ಕೊಂಡು ಹಾಕೋದಿಕ್ಕೆ ತೊಗೊಂಡಿದ್ದೀನಿ. ಆಮೇಲೆ ಒಂದು ಚಿಕ್ಕ ಕಪ್ಪಷ್ಟು ಬಟಾಣಿ ತೊಗೊಂಡಿದ್ದೀನಿ. ಇಷ್ಟನ್ನು ಸೇರಿಸಿ ನಾನು ಪಲಾವ್ ಮಾಡೋದು ತೋರಿಸ್ತೀನಿ ನಿಮಗೆ. ಸ್ಟವ್ ಆನ್ ಮಾಡಿ ಕುಕ್ಕರ್ ಇಡ್ತಾ ಇದ್ದೀನಿ ನೋಡಿ. ಆಯಿಲ್ ಹಾಕ್ತಾ ಇದ್ದೀನಿ ನೋಡಿ. ಸ್ವಲ್ಪ ಪಲಾವ್ಗೆಲ್ಲ ಸ್ವಲ್ಪ ಆಯಿಲ್ ಬೇಕಾಗುತ್ತೆ. ಒಂದು ಚಿಕ್ಕ ಕಪ್ಪಷ್ಟು ಹಾಕಿದ್ರೆ ಸಾಕು. ಗೀ ಹಾಕ್ತಾ ಇದ್ದೀನಿ ನೋಡಿ, 2 ಸ್ಪೂನ್ ಹಾಕ್ತೀನಿ. ಇದು ನನ್ನ ಮನೇಲೇ ಮಾಡಿರೋ ಗೀ, ನೋಡಿದ್ದೀರಾ ನೀವು ಕೂಡ. ನೋಡಿ ಎಲ್ಲ ಹಾಕ್ತಾ ಇದ್ದೀನಿ. ಈರುಳ್ಳಿ, ಕಸೂರಿ ಮೇಥಿ ಎಲ್ಲ ಹಾಕಿ ಸ್ವಲ್ಪ ಬ್ರೌನಿಗೆ ಬರಬೇಕು. ಹಸಿ ಸ್ಮೆಲ್ಲೆಲ್ಲ ಹೋಗ್ಬೇಕು. ಇದಿಷ್ಟನ್ನು ರುಬ್ಕೊಂಡು ತೊಗೊಂಬರ್ತೀನಿ. ಪುದೀನ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ತೀನಿ. ರುಬ್ಬಿರೋ ಮಿಶ್ರಣ ಹಾಕ್ತಾ ಇದ್ದೀನಿ ನೋಡಿ. ಸೇರಿಸ್ತಾ ಇದ್ದೀನಿ ಧನಿಯಾ ಪುಡಿ ಮತ್ತು ಗರಂ ಮಸಾಲ ಸ್ವಲ್ಪ. ಇದಿಷ್ಟನ್ನು ಕೂಡ ಫ್ರೈ ಆಗಬೇಕು ಆಯಿಲಲ್ಲಿ. ಸ್ವಲ್ಪ ಹಸಿ ಸ್ಮೆಲ್ ಹೋಗಬೇಕು. ಹಸಿದು ರುಬ್ಬಾಕಿದ್ದೀವಲ್ಲ ಅದಕ್ಕೋಸ್ಕರ. ಈಗ ತರಕಾರಿಗಳನ್ನೆಲ್ಲ ಸೇರಿಸ್ತೀನಿ. ನೋಡಿ, ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ತಾ ಇದ್ದೀನಿ. ತರಕಾರಿಗಳೆಲ್ಲ ಸ್ವಲ್ಪ ಹುರಿಬೇಕು ಮಸಾಲೆಯಲ್ಲಿ. ಒಂದು 2-3 ನಿಮಿಷ ಆಗಿದೆ. ಈಗ ನಾನು ಕಾಯಿಸ್ಕೊಂಡಿದ್ದೀನಿ ನೀರು. 1 ಗ್ಲಾಸ್ಗೆ 2 ಗ್ಲಾಸ್ ನೀರು ಕಾಯಿಸ್ಕೊಂಡಿದ್ದೀನಿ. ಅದನ್ನು ಹಾಕ್ತೀನಿ. ಇವಾಗ ನೀರು ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ. ಮೊಸರು ಹಾಕ್ತಾ ಇದ್ದೀನಿ, ಚಿಕ್ಕ ಸ್ಪೂನಲ್ಲಿ 2 ಸ್ಪೂನು. ಕುದಿಲಿ ಇದು, ಆಮೇಲೆ ರೈಸ್ ಹಾಕ್ತೀನಿ.
ನೋಡಿ ರೈಸ್ ಹಾಕ್ತಾ ಇದ್ದೀನಿ, ನೆನೆಸ್ಕೊಂಡು ಇಟ್ಕೊಂಡಿದ್ದೆ ಸ್ಟಾರ್ಟಿಂಗಲ್ಲೇ. ಮಿಕ್ಸ್ ಮಾಡ್ತಾ ಇದ್ದೀನಿ. 2 ವಿಷಲ್ ಸಾಕು. ಲಿಡ್ ಕ್ಲೋಸ್ ಮಾಡಿ 2 ವಿಷಲ್ ಸಾಕಾಗುತ್ತೆ. ನೋಡಿ ಆಗಿದೆ. ಚೆನ್ನಾಗಿ ಬಂದಿದೆ ನೋಡಿ. ನಾನು ಲೆಮನ್ ಹಾಕಿದ್ದೀನಿ ಅರ್ಧ, ಅದು ನಿಮ್ಗೆ ತೋರ್ಸೋಕ್ಕಾಗಲಿಲ್ಲ. ನೀವು ಹಾಕ್ಕೊಳ್ಳಿ, ಮಿಸ್ ಮಾಡಬೇಡಿ, ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ರೆಡಿಯಾಗಿದೆ. ನೋಡಿ ಯಾವ ರೀತಿ ಬಂದಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿರುತ್ತೆ. ನೀವು ಮಾಡಿ ಹೇಳಿ ಆಯಿತಾ? ಟೇಸ್ಟಿಯಾಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆಯಿತಾ?